ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಶಕುನದ ಹಕ್ಕಿಯ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ಅದು ಕೂಡ ಶುಭ ಶಕುನದ ಪಕ್ಷಿ ಅಥವಾ ಅಪಶಕುನದ ಪಕ್ಷಿ ಅಂತ ಕೂಡ ಕರೆಯುತ್ತಾರೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. ನಮ್ಮ ನಾಡಿನಲ್ಲಿ ಬುಡುಬುಡಿಕೆಯವರು ಈ ಒಂದು ರಾತ್ರಿ ವೇಳೆ ಸ್ಮಶಾನದಲ್ಲಿ ಪಣ ಕಟ್ಟಿ ಅಲ್ಲಿ ಅವರಿಗೆ ಒಂದು ಪಕ್ಷಿ ಬಂದು ಮುಂದೆ ಆಗುವ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನಂತರ ಅವರು ಬೆಳಗಿನ ಜಾವ ಊರಿನಲ್ಲಿ ಬಂದು ಅದನ್ನು ಸಾರಿ ಹೇಳುತ್ತಾ ಹೋಗುವುದನ್ನು ನೀವೆಲ್ಲರೂ ಕೇಳಿರ್ತೀರಿ, ನೋಡಿರ್ತೀರಿ. ಇವತ್ತು ನಾವು ಅದೇ ಪಕ್ಷಿಯ ಬಗ್ಗೆ ಮಾಹಿತಿಯನ್ನು ನೋಡಲು ಹೊರಟಿದ್ದೇವೆ. ಬುಡುಬುಡಿಕೆಯವರು ಕೈಯಲ್ಲಿ ಬುಡುಬುಡಿಕೆಯನ್ನು ಹಿಡಿದು ಈ ಒಂದು ಹಲಕ್ಕಿ ನುಡಿದೈತೆ ಅಂತ ಹೇಳುತ್ತಾ ಮನೆ ಮನೆಗೆ ಬಂದು ತಮಗೆ ರಾತ್ರಿ ಪಣದಲ್ಲಿ ನುಡಿದ ಹಲಕ್ಕಿಯ ಭವಿಷ್ಯವನ್ನು ವಚನವನ್ನು ಹೇಳಿಕೊಂಡು ಹೋಗ್ತಾರೆ. ಇವತ್ತು ಅದೇ ಪಕ್ಷಿಯ ಬಗ್ಗೆ ಅಂದರೆ ನಾವು ಈ ಒಂದು ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. ಈ ಹಲಕ್ಕಿಗೆ ಹಲವು ಹೆಸರುಗಳಿಂದ ಕರೀತಾರೆ. ಚುಕ್ಕೆ ಗುಮ್ಮ, ಹಾಲುಗೂಬೆ, ಹಾಲಕ್ಕಿ ಅಂತ ಸಾಕಷ್ಟು ಹೆಸರುಗಳಿಂದ ಈ ಒಂದು ಪಕ್ಷಿಯನ್ನು ಕರೀತಾರೆ. ಈ ಪಕ್ಷಿ ಸಣ್ಣ ಗಾತ್ರದ ಬಿಳಿಯ ಬಣ್ಣದ ನಿಶಾಚರಿ ಪಕ್ಷಿಯಾಗಿದೆ. ನಿಶಾಚರಿ ಅಂದರೆ ಹಗಲಿನಲ್ಲಿ ವಿಶ್ರಮಿಸಿ ರಾತ್ರಿ ಹೊತ್ತು ತಮ್ಮ ಆಹಾರವನ್ನು ಅರಸುತ್ತಾ ರಾತ್ರಿ ಹೊತ್ತು ಸಕ್ರಿಯವಾಗಿರೋದಕ್ಕೆ ನಿಶಾಚರಿ ಎನ್ನುತ್ತಾರೆ. ಈ ಹಲಕ್ಕಿ ನಿಶಾಚರಿ ಆಗಿರೋದ್ರಿಂದ ಇದಕ್ಕೆ ರಾತ್ರಿಯ ರಾಜ ಅಂತಲೂ ಕೂಡ ಕರೀತಾರೆ. ಈ ಪಕ್ಷಿಯ ದೇಹ ರಚನೆಯನ್ನು ನೋಡೋದಾದರೆ ದೇಹವಿಡೀ ಬಿಳಿ ಚುಕ್ಕೆಯೊಂದಿಗೆ ಬೂದು ಬಣ್ಣವನ್ನು ಹೊಂದಿದೆ. ಹೊಟ್ಟೆ ಭಾಗ ಬಿಳಿ ಬಣ್ಣದಲ್ಲಿರುತ್ತೆ. ದೊಡ್ಡದಾದ ಹಳದಿ ಕಣ್ಣು, ಕೊಕ್ಕೆಯಂಥ ಗಟ್ಟಿ ಕೊಕ್ಕು, ಬಲಿಷ್ಠವಾದ ಕಾಲುಗಳನ್ನು ಈ ಪಕ್ಷಿ ಹೊಂದಿದೆ. ಇವುಗಳು ಸಾಮಾನ್ಯವಾಗಿ ರಾತ್ರಿ ಅಷ್ಟೇ ಅಲ್ಲದೆ ಹಗಲಿನಲ್ಲೂ ಕೂಡ ಸಾಮಾನ್ಯವಾಗಿ ಆಹಾರ ಅರಸುತ್ತಾ ಜನವಸತಿ ಕಡೆ ಬರುವುದು ಕೂಡ ಉಂಟು. ಹಲಕ್ಕಿಗಳು ಸಾಮಾನ್ಯವಾಗಿ ದಟ್ಟ ಅರಣ್ಯ ಹೊರತುಪಡಿಸಿ ಮರ, ಪಾಳು ಬಿದ್ದ ಜಾಗ, ಪೊಟರೆ, ಪಾಳು ಬಿದ್ದ ಕಟ್ಟಡಗಳಲ್ಲಿ ವಾಸಿಸುತ್ತವೆ. ಹಲಕ್ಕಿ ಹಗಲಿನಲ್ಲಿ ಹೆಚ್ಚಾಗಿ ವಿಶ್ರಮಿಸಿ ರಾತ್ರಿ ವೇಳೆಯಲ್ಲಿ ಬೀದಿ ದೀಪಗಳ ಹತ್ತಿರ ಬರುವ ರೆಕ್ಕೆ ಹುಳಗಳು, ಚಿಕ್ಕ ಚಿಕ್ಕ ಇಲಿ, ಹಲ್ಲಿ, ಸಣ್ಣ ಸಣ್ಣ ಸಸ್ತನಿಗಳನ್ನು ಕೂಡ ಬೇಟೆಯಾಡಿ ತಿನ್ನುತ್ತವೆ. ಇನ್ನು ಗೂಬೆಯನ್ನು ನಮ್ಮ ಹಿಂದೂ ಪುರಾಣಗಳಲ್ಲೂ ಕೂಡ ಲಕ್ಷ್ಮೀದೇವಿಯ ವಾಹನ ಎಂದು ಕೂಡ ಕರೆಯುತ್ತಾರೆ. ಇಂತಹ ಗೂಬೆಗಳನ್ನು ನೋಡುವುದು ಕೆಲವೊಮ್ಮೆ ಶುಭವೆಂದು, ಇನ್ನು ಕೆಲವೊಮ್ಮೆ ಅಶುಭವೆಂದು ಕೂಡ ನಿರ್ದಿಷ್ಟ ವೇಳೆ, ಸ್ಥಳ ಮತ್ತು ಹಾಯ್ದು ಹೋದ ದಿಕ್ಕಿನಿಂದ ಹೇಳುತ್ತಾರೆ. ಈ ಹಲಕ್ಕಿಗಳು ರಾತ್ರಿ ವೇಳೆಯಲ್ಲಿ ನಿಮಗೆ ಅಚಾನಕ್ಕಾಗಿ ಎದುರಾಗಿ ನಿಮ್ಮನ್ನೇ ದುರ್ದುಟ್ಟಿಕೊಂಡು ನೋಡುತ್ತಾ ಕುಳಿತರೆ ಮುಂದಿನ ನಿಮ್ಮ ದಿನಗಳು ಸಂತೋಷಕರವಾಗಿರಲಿವೆ ಅಂತ ನಂಬಲಾಗುತ್ತದೆ. ಇದಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ನಿವಾರಣೆ ಆಗಲಿದೆ ಎಂದು ಸೂಚಿಸುತ್ತಂತೆ. ನಾವು ಕೆಲಸದ ನಿಮಿತ್ತ ಹೊರಗಡೆ ಹೋದಾಗ ನಿಮ್ಮ ಎಡಭಾಗದಲ್ಲಿ ಗೂಬೆ ಕಂಡರೆ ಅದು ಅದೃಷ್ಟದಾಯಕವಂತೆ. ರಾತ್ರಿ ಸಂಚರಿಸುವ ಗೂಬೆಗಳು ಹಗಲಿನಲ್ಲಿ ನೋಡಿದರೆ ಅದು ಮಂಗಳಕರವಾಗುವ ಸೂಚನೆಯಂತೆ. ಗೂಬೆಗಳನ್ನು ಇಂಗ್ಲಿಷ್ನಲ್ಲಿ ಸ್ಪಾಟೆಡ್ ಔಲೆಟ್ ಅಂತ ಕೂಡ ಕರೀತಾರೆ. ಹಲಕ್ಕಿಯ ವೈಜ್ಞಾನಿಕ ಹೆಸರು ಅಥೇನಾ ಬ್ರಾಹ್ಮ ಎಂದು. ಇದರ ವೈಜ್ಞಾನಿಕ ಹೆಸರಿನ ಅರ್ಥವನ್ನು ನೋಡೋದಾದರೆ ಅಥೇನಾ ಎಂದರೆ ಬುದ್ಧಿವಂತಿಕೆಯ ದೇವತೆ ಅಥವಾ ರಕ್ಷಕ ಎಂದರ್ಥ. ಬ್ರಾಹ್ಮ ಎಂದರೆ ನಮ್ಮೆಲ್ಲರ ಸೃಷ್ಟಿಕರ್ತ ಬ್ರಹ್ಮ ಎಂದರ್ಥ. ಎರಡನ್ನು ಸೇರಿಸಿ ಅಥೇನಾ ಬ್ರಾಹ್ಮ ಎಂಬಂಥ ವೈಜ್ಞಾನಿಕ ಹೆಸರನ್ನು ಈ ಒಂದು ಪಕ್ಷಿಗೆ ಇಡಲಾಗಿದೆ. ಹಲಕ್ಕಿಯು 21 ಸೆಂಟಿಮೀಟರ್ಗಳಷ್ಟು ಬೆಳೆಯುತ್ತವೆ. ಒಮ್ಮೊಮ್ಮೆ ಈ ಪಕ್ಷಿಗಳು ಜನವಸತಿಯ ಹತ್ತಿರ ಬಂದಾಗ ಅಚಾನಕ್ಕಾಗಿ ಯಾರಾದರೂ ಎದುರು ಬಂದರೆ ತನ್ನ ದೊಡ್ಡ ಕಣ್ಣುಗಳಿಂದ ದುರ್ದುಟ್ಟಿ ನೋಡಿ ಅವರನ್ನು ಹೆದರಿಸುತ್ತವೆ. ಇನ್ನು ಈ ಗೂಬೆಗಳು ತನ್ನ ಕಣ್ಣುಗಳನ್ನು ಹೊರಳಿಸುವ ಬದಲು ತನ್ನ ತಲೆಯನ್ನೇ 180 ಡಿಗ್ರಿಗಳಷ್ಟುವರೆಗೂ ತಿರುಗಿಸಬಲ್ಲದು. ಬೇಟೆಯಲ್ಲೂ ಕೂಡ ಇವು ನಿಶಿಮ ಅಂತಲೇ ಹೇಳ್ಬೋದು. ರಾತ್ರಿಯ ಬೇಟೆಗಾರ ಎಂದು ಇದನ್ನು ಕರೆಯುವುದು ಉಂಟು. ಹಲಕ್ಕಿಗಳನ್ನು ರೈತ ಮಿತ್ರ ಅಂತಲೂ ಕೂಡ ಕರೆಯುತ್ತಾರೆ. ಕಾರಣ ಬೆಳೆಗಳಿಗೆ ಕಾಟ ಕೊಡುವ ಇಲಿ ಮತ್ತು ಹೆಗ್ಗಣಗಳನ್ನು ಇದು ಬೇಟೆಯಾಡಿ ತಿನ್ನುತ್ತದೆ. ಹಲಕ್ಕಿಗಳು ಮನೆಯಲ್ಲಿ ಗೂಡು ಕಟ್ಟಿದರೆ ಅಪಶಕುನದ ಸಂಕೇತ ಎಂದು ಹೇಳಲಾಗುತ್ತದೆ. ಎಲ್ಲಿಯಾದರೂ ಶುಭ ಕಾರ್ಯಕ್ಕೆ ಹೋಗುವಾಗ ಇವುಗಳನ್ನು ನೋಡಿದರೆ ಶುಭವಾಗುವುದು ಎಂಬ ನಂಬಿಕೆಯೂ ಕೂಡ ಇದೆ. ಹಲಕ್ಕಿಗಳು ಸದ್ದು ವಿಚಿತ್ರವಾಗಿರುತ್ತದೆ. ಇವುಗಳು ಪರಸ್ಪರ ಸಂಭಾಷಿಸುವಾಗ ಕಿಚಿಕಿಚಿ ಎಂದು ಕೂಗುತ್ತವೆ. ರಾತ್ರಿ ವೇಳೆ ಟುಕು ಎಂದು ನಿರಂತರವಾಗಿ ಕೂಗುತ್ತಾ ಈ ಒಂದು ಶಬ್ದ ರಾತ್ರಿಯ ವೇಳೆ ಭಯ ಹುಟ್ಟಿಸುವುದು ಕೂಡ ಉಂಟು. ಹಲಕ್ಕಿಗಳು ನವೆಂಬರ್ನಿಂದ ಏಪ್ರಿಲ್ವರೆಗೆ ಮರಗಳ ಪೊಟರೆಗಳಲ್ಲಿ ಹುಲ್ಲು, ಈ ಒಂದು ಬಟ್ಟೆ ಚೂರುಗಳನ್ನು, ಹತ್ತಿಗಳನ್ನು ಸಂಗ್ರಹಿಸಿ 3 ರಿಂದ 4 ಮೊಟ್ಟೆಗಳನ್ನಿಟ್ಟು ಮರಿ ಮಾಡುತ್ತದೆ. ಈ ಒಂದು ಸಂತಾನೋತ್ಪತ್ತಿಯ ಸಮಯದಲ್ಲಿ ಮರಿಗಳ ಪಾಲನೆ ಪೋಷಣೆಯನ್ನು 2 ಹಕ್ಕಿಗಳು ಕೂಡ ಸಮಾನವಾಗಿ ನಿರ್ವಹಿಸುತ್ತವೆ. ಹಲಕ್ಕಿಗಳ ಅಂದಾಜು ವಯಸ್ಸು 20 ವರ್ಷ. ಹಲಕ್ಕಿಗಳಿಗೆ ಜಗದಲ್ಲಾಗುವ ಆಗುಹೋಗುಗಳ ಬಗ್ಗೆ ಮೊದಲೇ ತಿಳಿದಿರುತ್ತಂತೆ. ಅದರ ಅನುಗುಣವಾಗಿ ಬುಡುಬುಡಿಕೆಯವರು ಈ ಒಂದು ಸುಡುಗಾಡಿನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಆಗುವ ಹಲಕ್ಕಿ ನುಡಿಗಳನ್ನು ಬೆಳಗ್ಗೆ ಊರಿನಲ್ಲಿ ಬಂದು ಸಾರುತ್ತಾರೆ ಎಂಬ ನಂಬಿಕೆ ಕೂಡ ಇವಾಗಲೇ ಜನಜನಿತವಾಗಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಹಲಕ್ಕಿ ಅಥವಾ ಹಾಲುಗೂಬೆ, ಸ್ಪಾಟೆಡ್ ಔಲೆಟ್ ಬಗ್ಗೆ ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.